ವೀಕ್ಷಕರೇ, ನಮಗೂ ದೇಗುಲಕ್ಕೂ ಬಿಡಿಸಲಾಗದ ನಂಟು. ಕಾರಣ, ಹಿಂದೂ ಸಂಪ್ರದಾಯದಲ್ಲಿ ದೇವಾಲಯ ಅಂದರೆ ಕೇವಲ ಪ್ರಾರ್ಥನೆ ಮಾಡುವ ಸ್ಥಳವಷ್ಟೇ ಅಲ್ಲ, ಭೂಮಿಯ ಮೇಲೆ ದೈವಿಕ ಶಕ್ತಿಯ ಭೌತಿಕ ರೂಪ. ಇದು ಮನುಷ್ಯ ಲೋಕ ಮತ್ತು ದೇವಲೋಕದ ನಡುವಿನ ಸಂಪರ್ಕ ಸೇತುವೆ. ದೇಹಾಲಯವೇ ದೇವಾಲಯವು ಅನ್ನೋ ಮಾತಿನಂತೆ ಸಮಸ್ತ ದೇವಾಲಯವೇ ಒಂದು ಸಾಂಕೇತಿಕ ಶರೀರವಾಗಿದೆ. ಹೀಗಾಗಿ ದೇವಾಲಯದ ವಿನ್ಯಾಸವನ್ನು ವಾಸ್ತುಪುರುಷ ಮಂಡಲ ಅಂತ ಕರೆಯಲಾಗುತ್ತೆ. ಇದು ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ರೂಪವನ್ನು ಪ್ರತಿನಿಧಿಸುತ್ತೆ. ಹೃದಯ ಅಥವಾ ಆತ್ಮವನ್ನು ಪ್ರತಿನಿಧಿಸುವ ಗರ್ಭಗೃಹ ಕತ್ತಲೆಯಾದ ಶಾಂತವಾದ ಸ್ಥಳವಾಗಿದ್ದು, ನಮ್ಮೊಳಗಿನ ದೈವಿಕತೆಯನ್ನು ಹುಡುಕುವ ಆಂತರಿಕ ಪ್ರಯಾಣವನ್ನು ಸಂಕೇತಿಸುತ್ತೆ. ಶಿಖರ ಅಥವಾ ವಿಮಾನ ಗೋಪುರ, ಶಿರ ಅಥವಾ ಪರ್ವತದ ಶಿಖರವನ್ನು, ಅದರಲ್ಲೂ ಹಿಂದೂ ಪುರಾಣಗಳ ಪ್ರಕಾರ ಮೇರು ಪರ್ವತವನ್ನು ಪ್ರತಿನಿಧಿಸುತ್ತೆ. ಇದು ಭೂಮಿಯನ್ನು ಆಕಾಶದೊಂದಿಗೆ ಸಂಪರ್ಕಿಸುವ ಆಧ್ಯಾತ್ಮಿಕ ಅಂಟೆನಾದಂತೆ ಕಾರ್ಯನಿರ್ವಹಿಸುತ್ತೆ. ಗೋಡೆಗಳಿರುವ ಪ್ರಾಕಾರ ಆತ್ಮವನ್ನು ರಕ್ಷಿಸುವ ಮಾನವನ ದೇಹದ ಪದರಗಳನ್ನು ಪ್ರತಿನಿಧಿಸುತ್ತವೆ. ಈ ವಾಸ್ತುಪುರುಷ ಮಂಡಲದೊಳಗೆ ಪ್ರವೇಶ ಮಾಡೋ ಪ್ರಮುಖ ಉದ್ದೇಶವೇ ದರ್ಶನ. ಹಿಂದೂ ಧರ್ಮದಲ್ಲಿ ಕೇವಲ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲದೆ ದೇವರನ್ನು ನೋಡುವುದು ಮತ್ತು ದೇವರಿಂದ ಪ್ರತಿಯಾಗಿ ನೋಡಲ್ಪಡುವುದಕ್ಕೆ ಬಹಳ ಮಾನ್ಯತೆ. ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿಯನ್ನು ನೋಡುವುದರ ಮೂಲಕ ಭಕ್ತರು ದೈವದೊಂದಿಗೆ ನೇರವಾದ ದೃಶ್ಯರೂಪದ ಮತ್ತು ಆಧ್ಯಾತ್ಮಿಕ ಸಂಪರ್ಕವನ್ನು ಹೊಂದುತ್ತಾರೆ. ಒಂದು ಜೀವಂತ ಅಸ್ತಿತ್ವವೆಂದು ಪರಿಗಣಿಸಲಾಗುವ ದೇಗುಲದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಕಲ್ಲು ಅಥವಾ ಲೋಹದ ಮೂರ್ತಿಯಲ್ಲಿ ದೈವಿಕ ಶಕ್ತಿಯನ್ನು ಆಹ್ವಾನಿಸಿಡಲಾಗುತ್ತೆ. ಶತಮಾನಗಳ ಕಾಲ ನಡೆದ ಮಂತ್ರಘೋಷಗಳು, ಘಂಟಾನಾದ, ಧೂಪ ದ್ರವ್ಯ ಮತ್ತು ಭಕ್ತಿಯಿಂದಾಗಿ ದೇವಾಲಯವು ಧನಾತ್ಮಕ ಕಂಪನಗಳ ಜಲಾನಯನದಂತೆ ಕಾರ್ಯನಿರ್ವಹಿಸುತ್ತೆ. ಇಡೀ ದೇವಾಲಯದ ವಿನ್ಯಾಸ ವ್ಯಕ್ತಿಯನ್ನು ಹೊರಗಿನ ಗದ್ದಲದಿಂದ ಆಧ್ಯಾತ್ಮಿಕ ಶಾಂತಿಯತ್ತ ಕೊಂಡೊಯ್ಯುವಂತೆ ಇರುತ್ತೆ. ಬೃಹತ್ ಗೋಪುರಗಳ ಮೂಲಕ ಪ್ರವೇಶ ಮಾಡಿ ದೀಪಗಳಿರುವ ಮಂಟಪಗಳನ್ನು ದಾಟಿ ಸಾಗುವಾಗ ನಮ್ಮ ಇಂದ್ರಿಯಗಳು ಹೊರಗಿನ ಪ್ರಪಂಚದಿಂದ ಕಳಚಿಕೊಂಡು ಗರ್ಭಗುಡಿಯ ಒಳಗಿನ ಮೌನದಲ್ಲಿ ಲೀನವಾಗ್ತಾ ಹೋಗುತ್ತೆ. ಇಂತಹ ಗರ್ಭಗುಡಿಗೆ ಎಲ್ಲರಿಗೂ ಪ್ರವೇಶವಿರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆದರೆ ದೇವಸ್ಥಾನಕ್ಕೆ ಹೋದವರಿಗೆ ಗರ್ಭಗುಡಿಯ ಪ್ರವೇಶವಿರೋದಿಲ್ಲ. ದೇವಸ್ಥಾನಕ್ಕೆ ಪ್ರವೇಶ ಇರುತ್ತೆ ಹೊರತು ಭಗವಂತ ನೆಲೆ ನಿಂತ ಜಾಗದ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಹಾಗಾದರೆ ಸಾಮಾನ್ಯ ಜನರಿಗೆ ಗರ್ಭಗುಡಿ ಪ್ರವೇಶ ನಿಷೇಧವಾಗಿರೋದು ಯಾಕೆ? ನಿಮ್ಮಂತಹ ಜನಸಾಮಾನ್ಯರು ಗರ್ಭಗುಡಿಯನ್ನು ಪ್ರವೇಶ ಮಾಡೋದು ಶುಭಕರವೋ ಅಥವಾ ಅಶುಭವೋ? ಗರ್ಭಗುಡಿಯ ಮಹತ್ವ ಏನು, ಪುರಾಣಗಳು ಏನು ಹೇಳ್ತಾವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಭರತಖಂಡ ಅನ್ನೋದು ದೇಗುಲಗಳ ತವರೂರು. ಬಹುಶಃ ಭಾರತದಲ್ಲಿರುವಷ್ಟು ದೇಗುಲಗಳು ಇನ್ನೆಲ್ಲೂ ಇಲ್ಲ. ಸಾವಿಲ್ಲದ ಮನೆ ಹೇಗೆ ಸಿಗಲ್ವೋ, ದೇಗುಲಗಳಿಲ್ಲದ ಊರೂ ಸಿಗಲ್ಲ. ಪ್ರತಿ ಊರಲ್ಲೂ ಹಲವಾರು ದೇಗುಲಗಳಿವೆ. ಒಂದೊಂದು ದಿಕ್ಕಲ್ಲೂ ಒಂದೊಂದು ದೈವಸ್ಥಾನಗಳು. ಊರುದ್ದಕ್ಕೂ ದೇಗುಲಗಳಿದ್ರೂ ಕೂಡ ದೇವರ ಮೇಲಿನ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ. ಭಗವಂತನ ಮೇಲಿನ ಭಯ ಭಕ್ತಿ ಮರೆಯಾಗಿಲ್ಲ. ಇದೇ ಮನುಜಕುಲಕ್ಕೂ ದೈವತ್ವಕ್ಕೂ ಇರೋ ಸಂಬಂಧ. ದೇವಾಲಯ ಅನ್ನೋದು ದೈವಿಕ ಶಕ್ತಿಯ ಆಧಾರ ಕೇಂದ್ರವಾಗಿದೆ. ಭಕ್ತರು ತಮ್ಮ ಆಶಯಗಳನ್ನು, ದೋಷಗಳನ್ನು ಮತ್ತು ಕರ್ಮಫಲಗಳನ್ನು ಭಗವಂತನಿಗೆ ನಿವೇದಿಸಿಕೊಳ್ಳುವ ಪವಿತ್ರ ಸ್ಥಳವಾಗಿದೆ. ದೇವನೆಂದರೆ ಸರ್ವಶಕ್ತ, ಎಲ್ಲರನ್ನೂ ಸಾಕಿ ಸಲಹುವ ಪರಮಪಾವನ. ಹೀಗಾಗಿ ಭಗವಂತ ಯಾರೊಬ್ಬರ ಸ್ವತ್ತಲ್ಲ. ಎಲ್ಲರೂ ದೇಗುಲಕ್ಕೆ ಹೋಗ್ತಾರೆ. ತಮ್ಮ ತಮ್ಮ ಬೇಡಿಕೆಗಳನ್ನು ಭಗವಂತನ ಮುಂದೆ ಅರ್ಪಿಸಿ ಬರುತ್ತಾರೆ. ದೇಗುಲಕ್ಕೆ ಹೋಗದ ಹಿಂದುವೇ ಇಲ್ಲ ಅಂದ್ರೂ ತಪ್ಪಾಗಲ್ಲ ಬಿಡಿ. ದೇವಸ್ಥಾನ ಅನ್ನೋದು ಶಕ್ತಿ ಕೇಂದ್ರ. ಅದರಲ್ಲೂ ಗರ್ಭಗುಡಿ ಅನ್ನೋದು ಶಕ್ತಿಪೀಠ. ಅಲ್ಲಿ ಕಲ್ಲಿನ ರೂಪದ ಭಗವಂತನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತೆ. ನಿತ್ಯವೂ ನಾನಾ ಬಗೆಯ ಸಕಲ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತವೆ. ನೀವೆಲ್ಲ ಮನೆ ಅಥವಾ ಕಟ್ಟಡ ಕಟ್ಟುವಾಗ ಹೇಗೆ ವಾಸ್ತುಶಾಸ್ತ್ರದ ಪ್ರಕಾರವೇ ನಿರ್ಮಾಣ ಮಾಡ್ತೇವೋ, ಹಾಗೆಯೇ ದೇಗುಲ ಕಟ್ಟುವಾಗಲೂ ಕೂಡ 10 ನಿಯಮಗಳನ್ನು ಪಾಲಿಸಲಾಗಿರುತ್ತೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಕ್ತಾದಿಗಳು ಪ್ರವೇಶ ಮಾಡೋ ಪ್ರವೇಶ ದ್ವಾರ ದೊಡ್ಡದಾಗಿರುತ್ತೆ. ಅದೇ ಗರ್ಭಗುಡಿಯ ಪ್ರವೇಶ ದ್ವಾರ ಅತ್ಯಂತ ಚಿಕ್ಕದಾಗಿರುತ್ತೆ. ಗರ್ಭಗುಡಿಯ ಪ್ರವೇಶ ಮಾಡುವಾಗ ಪ್ರತಿಯೊಬ್ಬರೂ ತಲೆಬಾಗಿಯೇ ಹೋಗಬೇಕು. ಇದರರ್ಥ ಇಷ್ಟೇ: ಭಗವಂತನ ಮುಂದೆ ಯಾರೂ ಸಮನಲ್ಲ. ತಲೆ ಎತ್ತಿ ನಿಂತವನು ತಲೆ ತಗ್ಗಿಸದೆ ಇರಲಾರ ಅಂತ. ಮೊದಲಿಗೆ ಗರ್ಭಗುಡಿ ಅಂದ್ರೇನು ಅಂತ ತಿಳಿದುಕೊಳ್ಳೋಣ. ಹಿಂದೂ ಪುರಾಣದಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ಗರ್ಭಗುಡಿ ಅಂದರೆ ಅದು ದೇವಾಲಯದ ಹೃದಯ ಸ್ಥಳ ಅಥವಾ ಬ್ರಹ್ಮಸ್ಥಳ ಅಂತ ಕರೆಯಲಾಗುತ್ತೆ. ಅದೆಷ್ಟೇ ದೊಡ್ಡ ದೇಗುಲವಾದರೂ ಸರಿ, ಚಿಕ್ಕದಾದರೂ ಸರಿ, ಗರ್ಭಗುಡಿಯಲ್ಲೇ 3 ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಗರ್ಭಗುಡಿಯನ್ನು ಸಂಸ್ಕೃತದಲ್ಲಿ ಗರ್ಭಗೃಹ ಅಂತಾನು ಕೂಡ ಕರೆಯಲಾಗುತ್ತೆ. ಈ ಗರ್ಭಗುಡಿಗೆ ಹೃದಯದ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ದೇವರ ಶಕ್ತಿ ಮತ್ತು ದೈವಿಕ ಲಹರಿಗಳು ಸದಾ ಪ್ರತಿಫಲಿಸ್ತಾ ಇರ್ತವೆ. ಈ ಜಾಗಕ್ಕೆ ಅರ್ಚಕರಿಗಲ್ಲದೆ ಇನ್ಯಾರಿಗೂ ಪ್ರವೇಶವಿರುವುದಿಲ್ಲ.
ಗರ್ಭಗುಡಿ ಅಂದ ಮಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಕಟ್ಟುವಂತಿಲ್ಲ, ಅದಕ್ಕೂ ಒಂದಷ್ಟು ನಿಬಂಧನೆಗಳಿವೆ. ಮೊದಲು ವಾಸ್ತುಶಾಸ್ತ್ರದ ಪ್ರಕಾರವೇ ದೇಗುಲದ ನಿರ್ಮಾಣ ಶುರುವಾಗಬೇಕು. ಇಲ್ಲಿ ದೇವರ ಪೂಜೆಗೆ ಮಾತ್ರವಲ್ಲ, ಭಕ್ತರಿಗೆ ದೇವರ ಭಗವಂತನ ದರ್ಶನ ಮಾಡುವುದಕ್ಕೆ ಹಾಗೂ ಪ್ರದಕ್ಷಿಣೆ ಹಾಕುವುದಕ್ಕೆ ಬೇಕಾಗುವಂತೆ ನಿರ್ಮಾಣ ಮಾಡಬೇಕು. ಗರ್ಭಗುಡಿಯ ಪ್ರವೇಶ ದ್ವಾರವು ಚಿಕ್ಕದಾಗಿಯೂ ಅಥವಾ ಆಯತಾಕಾರದಲ್ಲಿ ಇರಬೇಕು. ಇತ್ತೀಚೆಗೆ ಭಗವಂತನ ಪವರ್ಗಿಂತ ಮನಿ ಪವರ್ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಬಲ್ಲಿದರ ಮುಂದೆ ಆಚಾರ ವಿಚಾರಗಳೇ ತಲೆ ಕೆಳಗಾಗ್ತಿವೆ. ಈಗೀಗ ಹಲವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ಒಳಗೆ ಬಹುತೇಕರಿಗೆ ಪ್ರವೇಶ ನೀಡುತ್ತಾರೆ. ಅದು ಭಕ್ತರ ಶ್ರೀಮಂತಿಕೆ, ಅಧಿಕಾರ, ಜನಪ್ರಿಯತೆಯನ್ನ ಆಧರಿಸಿದೆ. ಅರ್ಚಕರು ಪೂಜೆ ಮಾಡಿಸುವವರ ಮನಿ ಪವರ್, ಅಧಿಕಾರ, ಸೆಲೆಬ್ರಿಟಿಗಳು ಅನ್ನೋದನ್ನ ನೋಡಿ ಅಂಥವರನ್ನ ಗರ್ಭಗುಡಿಯೊಳಕ್ಕೂ ಕರೆತಂದು ಬಿಡ್ತಿದ್ದಾರೆ. ಅವರಿಂದಲೇ ಪೂಜೆ ಮಾಡಿಸೋದು ಕೂಡ ಶುರುವಾಗಿದೆ. ಆದರೆ ಇದು ಒಳಿತಲ್ಲ. ಇದನ್ನು ಮಾಡುವುದು ಅಥವಾ ಮಾಡಿಸುವುದು ಎರಡೂ ಕೂಡ ಅಪಚಾರವೇ. ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಗರ್ಭಗುಡಿಯೊಳಗೆ ಮಾಡುವ ಪೂಜೆಗಳ ಕುರಿತು ಕೂಡ ಕೆಲವು ನಿರ್ದಿಷ್ಟ ನಿಬಂಧನೆಗಳಿವೆ. ಯಾವುದೇ ದೇವಸ್ಥಾನದಲ್ಲಿ ದೇವರನ್ನ ನೇರವಾಗಿ ಮುಟ್ಟುವ ಹಕ್ಕು ಅಥವಾ ಶಕ್ತಿ ಸಾಮಾನ್ಯ ಭಕ್ತರಿಗೆ ಇರೋದಿಲ್ಲ. ಜ್ಯೋತಿರ್ಲಿಂಗಗಳು ಮಾತ್ರ ಇದಕ್ಕೆ ಹೊರತಾಗಿವೆ. ಜ್ಯೋತಿರ್ಲಿಂಗಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಭಕ್ತರಿಗೆ ತಮ್ಮ ಕೈಯಾರೆ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಅವಕಾಶವಿದೆ. ಇದಕ್ಕೆ ಯಾವುದೇ ಪ್ರಾಕಾರ, ಕಿರಿದಾದ ಗುಡಿ ಅಥವಾ ಗರ್ಭಗುಡಿಯ ಕಟ್ಟುನಿಟ್ಟಿನ ನಿಯಮಗಳಿಲ್ಲ. ಅದೇ ಉಗ್ರ ದೇವತೆಗಳ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯಿಂದಿರಬೇಕು. ಉಗ್ರ ದೇವತೆಗಳು, ಶಿವಲಿಂಗಗಳು, ನಾಗಕಲ್ಲುಗಳು, ನಾಗಬನಗಳು, ಶ್ರೀಚಕ್ರಗಳು, ಭೂಗರ್ಭ ಚಕ್ರಗಳು ಮುಂತಾದ ದೇವತೆಗಳನ್ನು ಸಾಮಾನ್ಯರು ಸ್ಪರ್ಶ ಮಾಡಬಾರದು. ಕೆಲವರು ದಿಟ್ಟಿಸಿಯೂ ನೋಡೋದಿಲ್ಲ, ಯಾಕಂದ್ರೆ ಇವು ಉಗ್ರ ದೇವತೆಗಳು. ಶುದ್ಧ ಮನಸ್ಸಿನಿಂದ ಮನೆಯಲ್ಲಿರೋ ದೇವರ ಮೂರ್ತಿಯನ್ನು ಮುಟ್ಟಿ ಪೂಜಿಸಬಹುದೇ ಹೊರತು ದೇಗುಲದ ಗರ್ಭಗುಡಿಯನ್ನು ಪ್ರವೇಶ ಮಾಡುವಂತಿಲ್ಲ. ಕೆಲವರು ಹೇಳಬಹುದು, ಮನೆಯಲ್ಲಿರೋ ದೇವರನ್ನ ಮುಟ್ಟಿ ಪೂಜಿಸ್ತೀವಿ, ಆದರೆ ದೇವಾಲಯದಲ್ಲಿ ಮಾತ್ರ ಈ ನಿಷೇಧ ಯಾಕೆ ಅಂತ. ಮನೆಗೂ ದೇಗುಲಕ್ಕೂ ತುಂಬಾನೇ ವ್ಯತ್ಯಾಸಗಳಿವೆ. ದೇವಸ್ಥಾನಗಳು ಅಂದರೆ ಭಕ್ತಿ, ಆಧ್ಯಾತ್ಮಿಕತೆಯ ಮತ್ತು ಸಾತ್ವಿಕ ಶಕ್ತಿಯ ಕೇಂದ್ರಗಳು. ಇವು ಭಕ್ತರಿಗೆ ಮನಸ್ಸಿನ ನೆಮ್ಮದಿಯ ಜೊತೆಗೆ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸ್ತವೆ, ಹಾಗೆಯೇ ದೈವಿಕ ಅನುಗ್ರಹವನ್ನು ನೀಡುತ್ತವೆ. ದೇಗುಲಗಳೆಂದರೆ ಕೇವಲ ಪೂಜಾ ಸ್ಥಳಗಳಲ್ಲ, ಬದಲಾಗಿ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಚೈತನ್ಯ ತುಂಬ ಸಾನ್ನಿಧ್ಯ. ದೇವಸ್ಥಾನದ ಗಂಟೆಗಳ ನಿನಾದ, ಮಂಗಳಾರತಿ ಮತ್ತು ಪ್ರಾರ್ಥನೆಗಳು ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಿ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸ್ತವೆ. ದೇವಸ್ಥಾನಗಳು ದೈವಿಕ ಶಕ್ತಿಯನ್ನು ಆಕರ್ಷಣೆ ಮಾಡಿ ಪ್ರಕ್ಷೇಪಿಸುವ ಕೇಂದ್ರಗಳಾಗಿದ್ದು ದೇವರ ಸಾನ್ನಿಧ್ಯವನ್ನು ಅನುಭವಿಸೋದಕ್ಕೆ ಸಹಕರಿಸ್ತವೆ. ಇಲ್ಲಿ ಗರ್ಭಗೃಹವು ದೈವಿಕ ಶಕ್ತಿಯ ಕೇಂದ್ರವಾಗಿರುತ್ತೆ. ಪ್ರತಿ ದೇವಸ್ಥಾನದಲ್ಲೂ ಸಾತ್ವಿಕ ಗುಣಗಳು ತುಂಬಿ ತುಳುಕ್ತಾ ಇರ್ತವೆ. ಒಮ್ಮೆ ದೇಗುಲದೊಳಗೆ ಕಾಲಿಟ್ಟರೆ ಸಾಕು, ಮನಸ್ಸು ಶಾಂತವಾಗುತ್ತೆ. ನೀವೆಷ್ಟೋ ಬಾರಿ ಹೇಳಿರ್ತೀರಾ, ಇವತ್ತು ಈ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಮನಸ್ಸು ಹಗುರವಾಗಿದೆ ಅಂತ. ಇದೇ ದೇವಸ್ಥಾನಗಳಲ್ಲಿರೋ ಸಾತ್ವಿಕ ಶಕ್ತಿ. ಇದು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ದೇಹಕ್ಕೂ ಕೂಡ ಚೈತನ್ಯವನ್ನು ತುಂಬುತ್ತೆ. ಯಾವುದೇ ದೇಗುಲಕ್ಕೆ ಹೋದರೂ ಅಲ್ಲಿನ ವಾತಾವರಣವೆಲ್ಲ ದೈವಮಯವಾಗಿರುತ್ತೆ. ಯಾಕಂದ್ರೆ ದೇವಸ್ಥಾನಗಳಲ್ಲಿ ನಡೆಯುವ ಪೂಜೆ ಪುನಸ್ಕಾರಗಳು, ಮಂತ್ರಘೋಷಗಳು ಮತ್ತು ಧೂಪದ ಪರಿಮಳಗಳು ಅಲ್ಲಿನ ವಾತಾವರಣವನ್ನು ಸದಾಕಾಲ ಶುದ್ಧೀಕರಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡ್ತವೆ. ದೇವರಿಗೆ ಮಾಡಿದ ಮಂಗಳಾರತಿ ಮತ್ತು ಗಂಟೆಗಳ ನಿನಾದ ನಮ್ಮ ಆತ್ಮವನ್ನು ಜಾಗೃತಗೊಳಿಸಿ ದುಷ್ಟ ಆಲೋಚನೆಗಳನ್ನು ದೂರ ಮಾಡುತ್ತೆ. ಆರತಿಯನ್ನು ಸ್ವೀಕರಿಸೋದ್ರಿಂದ ನರವ್ಯೂಹ ಕ್ರಿಯಾಶೀಲವಾಗುತ್ತೆ. ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದ್ರಿಂದ 100 ಜನ್ಮದ ಪಾಪಗಳು ಕೂಡ ತೊಲಗುತ್ತವೆ ಅಂತ ಪುರಾಣವೇ ಹೇಳುತ್ತೆ. ನಮ್ಮಲ್ಲಿರೋ ವಿನಾಶದ ಸಂಗತಿಗಳು ಘಂಟಾನಾದದಲ್ಲೇ ತೊಲಗಿ ಹೋಗ್ತವೆ. ಇನ್ನು ಮಂಗಳಾರತಿ ದೀಪದ ಜ್ಯೋತಿಯು ನಮ್ಮ ಬುದ್ಧಿಶಕ್ತಿಯನ್ನು ಬೆಳಗುವುದರ ಜೊತೆಗೆ ನಮ್ಮ ದೃಷ್ಟಿಯು ದಿವ್ಯತೆಯ ಕಡೆ ಸಾಗಲಿ ಎನ್ನುವುದನ್ನು ಪ್ರತಿಪಾದಿಸುತ್ತೆ. ಇನ್ನು ಪ್ರತಿ ದೇಗುಲದ ಮೇಲೆಯೂ ಒಂದು ಕಳಶವನ್ನು ನಿರ್ಮಾಣ ಮಾಡಿರ್ತಾರೆ. ಪೂಜೆ ಮುಗಿದ ನಂತರ ದೇಗುಲದ ಹೊರಬಂದಾಗ ಈ ಕಳಶವನ್ನು ನೋಡಬೇಕು. ಇದರಿಂದ ನಮ್ಮ ಪಾಪಕರ್ಮಗಳೆಲ್ಲ ತೊಳೆದು ಅಪಾರ ಪುಣ್ಯ ಪ್ರಾಪ್ತಿಯಾಗುತ್ತಂತೆ. ಹೀಗಾಗಿ ಹೇಳೋದು, ದೇವಸ್ಥಾನಗಳು ಅಂದರೆ ಕೇವಲ ಕಟ್ಟಡಗಳಲ್ಲ, ಅವು ಆಧ್ಯಾತ್ಮಿಕ ಶಕ್ತಿಯ ಆಗರಗಳು, ಮನಸ್ಸು ಮತ್ತು ದೇಹಕ್ಕೆ ಚೈತನ್ಯ ನೀಡುವ ಪವಿತ್ರ ತಾಣಗಳು, ನಮ್ಮ ಧರ್ಮ ಹಾಗೂ ಸಂಸ್ಕೃತಿಯ ಪ್ರತೀಕಗಳು. ಆದರೆ ಮನೆ ಹಾಗಲ್ಲ. ದೇಗುಲಕ್ಕೂ ಮನೆಗೂ ಹೋಲಿಸಲು ಸಾಧ್ಯವೇ ಇಲ್ಲ ಬಿಡಿ. ಭಾರತದಲ್ಲಿ ಕೋಟ್ಯಾಂತರ ದೇವಸ್ಥಾನಗಳಿವೆ. ಎಣಿಸಲಾಗದಷ್ಟು ದೇಗುಲಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ದೇವಸ್ಥಾನಗಳಲ್ಲಿರೋದು ಕೇವಲ 4 ವಿಧ ಮಾತ್ರ. ಮೊದಲನೆಯದು ಧರ್ಮ ಸ್ಥಾಪನೆಗಾಗಿ, ಭಕ್ತರ ಶ್ರೇಯಸ್ಸಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಉದ್ಭವಿಸಿ ಅಲ್ಲೇ ನೆಲೆ ನಿಂತು ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸುವಂತಹ ದೇಗುಲಗಳು. ಉದಾಹರಣೆಗೆ ಪಂಡ್ರಾಪುರದ ಪಾಂಡುರಂಗ, ತಿರುಪತಿಯ ತಿರುಮಲದ ಶ್ರೀನಿವಾಸ ಇವರೆಲ್ಲ ಭಕ್ತರ ಉದ್ಧಾರಕ್ಕಾಗಿ ಭೂಲೋಕಕ್ಕೆ ಬಂದು ಅಲ್ಲೇ ನೆಲೆ ನಿಂತವರು. ಇನ್ನು ಎರಡನೆಯದು ಯುಗಪುರುಷರು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನಗಳು. ಉದಾಹರಣೆಗೆ ಕೃಷ್ಣನ ದೇಗುಲ, ರಾಮನ ದೇಗುಲಗಳು, ಇವರೆಲ್ಲ ಯುಗಪುರುಷರು. ಇನ್ನು ಮೂರನೆಯ ವಿಧ ಅಂದರೆ ದೇವತೆಗಳು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನಗಳು. ಇದಕ್ಕೆ ಉದಾಹರಣೆ ನಾರದ, ಇಂದ್ರಾದಿ ದೇವತೆಗಳು. ಇನ್ನು ನಾಲ್ಕನೆಯದು ಮಾನವರು ಪ್ರತಿಷ್ಠಾಪಿಸಿದ ದೇವಸ್ಥಾನಗಳು.
ಮಾನವರು ಪ್ರತಿಷ್ಠಾಪಿಸಿದ ದೇಗುಲಗಳು ಅಂದರೆ ಪ್ರತಿ ಊರಲ್ಲೂ ಕೂಡ ನಿರ್ಮಾಣ ಮಾಡೋ ದೇಗುಲಗಳು. ಭಗವಂತ ಅಣು ರೇಣುಗಳಲ್ಲೂ ಇದ್ದಾನೆ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನಿದ್ದಾನೆ. ಹಾಗಂತ ಎಲ್ಲ ವಸ್ತುವನ್ನು ಕೂಡ ಪೂಜಿಸುವುದಕ್ಕಾಗೋದಿಲ್ಲ. ಭಗವಂತ ನಮ್ಮನ್ನು ಕಾಪಾಡಪ್ಪ ಅಂತ ಆ ವಸ್ತುಗಳ ಮುಂದೆ ನಿಂತು ಬೇಡಿಕೊಳ್ಳುವುದಕ್ಕಾಗೋದಿಲ್ಲ. ಹೀಗಾಗಿ ದೇಗುಲಗಳು ಸೃಷ್ಟಿಯಾಗಿದ್ದು, ಗರ್ಭಗುಡಿಯಲ್ಲಿ ಭಗವಂತ ನೆಲೆ ನಿಂತಿದ್ದು, ಅಲ್ಲಿ ಸಾತ್ವಿಕ ಕಂಪನಗಳು ಸದಾಕಾಲ ಸಂಚಯಿಸ್ತಾ ಇರ್ತವೆ. ಇಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದರೆ ನಿಮ್ಮ ಕೋರಿಕೆ ಭಗವಂತನನ್ನು ತಲುಪುತ್ತೆ, ನಿಮ್ಮ ಪ್ರಾರ್ಥನೆ ಆದಷ್ಟು ಬೇಗ ಫಲಿಸುತ್ತೆ ಅನ್ನೋದು ಒಂದು ಸನಾತನ ನಂಬಿಕೆ. ವೀಕ್ಷಕರೇ, ಭಕ್ತರಲ್ಲಿ ಸಾಮಾನ್ಯವಾಗಿ ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಅನ್ನೋ 4 ವಿಧಗಳಿರ್ತವೆ. ಹಣ ಇದೆ, ಅಧಿಕಾರ ಇದೆ, ಶ್ರೀಮಂತಿಕೆ ಇದೆ, ಜನಪ್ರಿಯತೆ ಇದೆ ಅಂತೆಲ್ಲ ಕಾರಣಗಳಿಗೆ ಗರ್ಭಗುಡಿ ಪ್ರವೇಶ ಮಾಡೋದು ಶುದ್ಧ ತಪ್ಪು. ಆದರೆ ನಿಯಮಾನುಸಾರ ವ್ರತ ನಿಷ್ಠೆ ಪಾಲಿಸ್ತಾ ಇದ್ದರೆ ಪ್ರವೇಶ ಮಾಡೋ ತಪ್ಪೇನಲ್ಲ. ವ್ರತ ನಿಷ್ಠೆ ನಿಯಮ ಪಾಲಿಸುವವರಿಗೆ ಜಾತಿ ಅಡ್ಡಿ ಬರೋದಿಲ್ಲ. ದೇವರು ಜಾತಿಯನ್ನಂತೂ ಯಾವತ್ತೂ ನೋಡೋದೇ ಇಲ್ಲ. ವ್ರತ ನಿಯಮ ನಿಷ್ಠೆ ಪಾಲಿಸದ ಹೋದರೆ ವೈದಿಕ ಬ್ರಾಹ್ಮಣರಾದರೂ ಜಂಗಮರಾದರೂ ಅದ್ಯಾವುದೇ ಜಾತಿಯವರಾದರೂ ಅಷ್ಟೇ, ದೋಷ ತಪ್ಪಿದ್ದಲ್ಲ. ಹಿಂದೂ ಧರ್ಮದಲ್ಲಿ ದೇವಾಲಯದ ಗರ್ಭಗುಡಿ ಅನ್ನೋದು ಕೇವಲ ಒಂದು ಕೊಠಡಿಯಷ್ಟೇ ಅಲ್ಲ, ಅದು ಇಡೀ ದೇವಾಲಯದ ಅತ್ಯಂತ ಪವಿತ್ರವಾದ ಭಾಗ ಮತ್ತು ದೈವಿಕ ಶಕ್ತಿಯ ಕೇಂದ್ರ ಬಿಂದು. ಗರ್ಭಗುಡಿಯನ್ನು ಎಲ್ಲರೂ ಪ್ರವೇಶ ಮಾಡಬಾರದು ಅನ್ನೋದರ ಹಿಂದೆ ವೈಜ್ಞಾನಿಕ, ಆಧ್ಯಾತ್ಮಿಕ ಮತ್ತು ಆಗಮ ಶಾಸ್ತ್ರೋಕ್ತ ಕಾರಣಗಳಿವೆ. ಗರ್ಭಗುಡಿ ಬ್ರಹ್ಮಾಂಡದ ಸಂಕೇತವಾಗಿದೆ. ಗರ್ಭ ಅಂದರೆ ತಾಯಿಯ ಗರ್ಭದಲ್ಲಿ ಜೀವ ಹೇಗೆ ರಕ್ಷಣೆ ಮಾಡಲ್ಪಟ್ಟಿರುತ್ತದೆಯೋ ಹಾಗೆ ಪರಮಾತ್ಮನು ಈ ಸಣ್ಣ ಕೋಣೆಯಲ್ಲಿ ನೆಲೆಸಿರ್ತಾನೆ. ಇದು ಸೃಷ್ಟಿಯ ಉಗಮ ಸ್ಥಾನವನ್ನು ಪ್ರತಿನಿಧಿಸುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಇಡೀ ದೇವಾಲಯದ ಕಾಂತೀಯ ತರಂಗಗಳು ಮತ್ತು ದೈವಿಕ ಶಕ್ತಿಯು ಕೇಂದ್ರೀಕೃತವಾಗುವುದು ಗರ್ಭಗುಡಿಯ ಮಧ್ಯಭಾಗದಲ್ಲಿ, ಅಂದರೆ ಶಕ್ತಿ ಕೇಂದ್ರವಾದ ಬ್ರಹ್ಮಸ್ಥಾನದಲ್ಲಿ. ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಕೆಳಗೆ ಯಂತ್ರಗಳನ್ನು ಹಾಕಲಾಗಿರುತ್ತೆ. ಇದು ಭೂಮಿಯ ಶಕ್ತಿಯನ್ನು ಹೀರಿಕೊಂಡು ಮೂರ್ತಿಯ ಮೂಲಕ ಭಕ್ತರಿಗೆ ಪ್ರಸಾರ ಮಾಡುತ್ತೆ. ಈ ರೀತಿ ಗರ್ಭಗುಡಿಯು ಒಂದು ಶಕ್ತಿಶಾಲಿಯಾದ ಕಾಂತೀಯ ಕ್ಷೇತ್ರವಾಗಿರುತ್ತೆ. ಸತತವಾಗಿ ನಡೆಯುವ ಮಂತ್ರಘೋಷಗಳು, ಧೂಪ, ದೀಪ ಮತ್ತು ಅಭಿಷೇಕಗಳಿಂದ ಇಲ್ಲಿನ ವಾತಾವರಣವೆಲ್ಲ ಹೆಚ್ಚಿನ ಕಂಪನಗಳನ್ನು ಅಥವಾ ತರಂಗಗಳನ್ನು ಹೊಂದಿರುತ್ತವೆ. ಸಾಮಾನ್ಯ ಮನುಷ್ಯನ ದೇಹ ಈ ತೀವ್ರವಾದ ಶಕ್ತಿಯನ್ನು ನೇರವಾಗಿ ತಡೆದುಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ. ಅರ್ಚಕರು ನಿರ್ದಿಷ್ಟ ದೀಕ್ಷೆ, ಮಂತ್ರ, ಜಪ ಮತ್ತು ಶೌಚಾಚಾರಗಳ ಮೂಲಕ ತಮ್ಮ ದೇಹವನ್ನು ಈ ಶಕ್ತಿಯನ್ನು ನಿರ್ವಹಣೆ ಮಾಡೋದಕ್ಕೆ ಸಿದ್ಧಪಡಿಸಿಕೊಂಡಿರ್ತಾರೆ. ಅಲ್ಲದೆ ಗರ್ಭಗುಡಿಗೊಂದು ಪಾವಿತ್ರ್ಯತೆ ಮತ್ತು ಶೌಚಾಚಾರವಿರುತ್ತೆ. ದೇಗುಲದ ಪಾವಿತ್ರ್ಯತೆಯನ್ನು ಕಾಪಾಡುವುದು ಬಹಳ ಮುಖ್ಯ. ಗರ್ಭಗುಡಿಯ ಒಳಗೆ ಹೋಗುವ ಅರ್ಚಕರು ಬ್ರಹ್ಮಚರ್ಯ, ಆಹಾರ ನಿಯಮ, ಸ್ನಾನ ಇತ್ಯಾದಿ ಸೇರಿದಂತೆ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. ಅನೇಕ ಜನರು ಒಳಗೆ ಹೋದಾಗ ಹೊರಗಿನ ಧೂಳು, ಕೀಟಾಣುಗಳು ಮತ್ತು ವಿಭಿನ್ನ ಆಲೋಚನೆಗಳು ಈ ಪವಿತ್ರ ವಾತಾವರಣದ ಮೇಲೆ ಪ್ರಭಾವ ಬೀರಬಹುದು. ಶಕ್ತಿ ಕೇಂದ್ರದ ತೀವ್ರತೆ ಕಡಿಮೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮಡಿಯ ಒಂದು ಉದ್ದೇಶವನ್ನು ಇಲ್ಲಿರಿಸಲಾಗಿದೆ. ಅಲ್ಲದೆ ಹಿಂದೂ ದೇವಾಲಯಗಳು ಆಗಮಶಾಸ್ತ್ರದ ಪ್ರಕಾರ ನಡೆಯುತ್ತವೆ. ಶಾಸ್ತ್ರಗಳ ಪ್ರಕಾರ ಮೂರ್ತಿಯು ಬರೀ ಕಲ್ಲಲ್ಲ, ಅದು ಅರ್ಚಾವತಾರ, ಅಂದರೆ ದೇವರ ಸಾಕಾರ ರೂಪ. ಒಬ್ಬ ರಾಜನನ್ನ ಭೇಟಿ ಮಾಡೋದಕ್ಕೆ ಹೇಗೆ ನಿಯಮಗಳಿವೆಯೋ ಹಾಗೆಯೇ ಪರಮಾತ್ಮನ ಖಾಸಗಿ ಆವರಣಕ್ಕೆ ಎಲ್ಲರಿಗೂ ಪ್ರವೇಶವಿರುವುದಿಲ್ಲ. ಗರ್ಭಗುಡಿಯು ಕತ್ತಲೆಯಿಂದ ಕೂಡಿರುತ್ತೆ ಮತ್ತು ಕೇವಲ ದೀಪದ ಬೆಳಕಿರುತ್ತೆ. ಭಕ್ತರು ಹೊರಗಿನಿಂದ ದರ್ಶನ ಮಾಡಿದಾಗ ಅವರ ಗಮನ ನೇರವಾಗಿ ಮೂರ್ತಿಯ ಮೇಲೆ ಕೇಂದ್ರೀಕೃತವಾಗುತ್ತೆ. ಎಲ್ಲರೂ ಒಳಗೆ ಹೋದರೆ ಗದ್ದಲ ಉಂಟಾಗಿ ಅಲ್ಲಿನ ಪ್ರಶಾಂತತೆ ಕೆಡುತ್ತೆ ಅನ್ನೋ ಕಾರಣಕ್ಕೆ ಈ ನಿಯಮವನ್ನು ಮಾಡಲಾಗಿದೆ. ಗರ್ಭಗುಡಿಯ ಪ್ರವೇಶ ನಿಷಿದ್ಧ ಮಾಡಿರುವುದಕ್ಕೆ ಒಂದು ವೈಜ್ಞಾನಿಕ ದೃಷ್ಟಿಕೋನ ಸಹ ಇದೆ. ದೇವಾಲಯದ ವಿನ್ಯಾಸ ಒಂದು ಪಿರಮಿಡ್ ಅಥವಾ ಶಂಕುವಿನ ಆಕಾರದಲ್ಲಿರುತ್ತೆ ನೋಡಿ. ಈ ಆಕಾರ ಬ್ರಹ್ಮಾಂಡದ ಶಕ್ತಿಯನ್ನು ಸಂಗ್ರಹಿಸಿ ಗರ್ಭಗುಡಿಯ ಮೇಲೆ ಕೇಂದ್ರೀಕರಿಸುತ್ತೆ. ಅರ್ಚಕರು ಮೂರ್ತಿಗೆ ಮಾಡೋ ಅಭಿಷೇಕ ಮತ್ತು ಅರ್ಚನೆಯಿಂದ ಆ ಶಕ್ತಿಯು ಪ್ರಸಾದ ಮತ್ತು ತೀರ್ಥದ ರೂಪದಲ್ಲಿ ಭಕ್ತರಿಗೆ ಹಂಚಲ್ಪಡುತ್ತೆ. ಭಕ್ತರು ಗರ್ಭಗುಡಿಯ ಹೊರಗೆ ನಿಂತು ದರ್ಶನ ಮಾಡಿದರೆ ಆ ಶಕ್ತಿಯ ತರಂಗಗಳು ಅವರಿಗೆ ಹಿತಕರವಾದ ಮತ್ತು ಸಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತೆ. ಒಟ್ಟಾರೆ ಗರ್ಭಗುಡಿಯ ನಿರ್ಬಂಧ ಯಾರಿಗೂ ಅವಮಾನ ಮಾಡುವುದಕ್ಕಲ್ಲ, ಬದಲಾಗಿ ಆ ಶಕ್ತಿ ಕೇಂದ್ರದ ವಿಪರೀತವಾದ ಶಕ್ತಿ ಕುಂದದಂತೆ ಕಾಪಾಡುವುದಕ್ಕೆ ಮತ್ತು ಭಕ್ತರಿಗೆ ಸುರಕ್ಷಿತವಾಗಿ ಆ ದೈವಿಕ ಲಹರಿಗಳನ್ನು ತಲುಪಿಸುವುದಕ್ಕೆ ಮಾಡಿಕೊಂಡಿರೋ ಒಂದು ವ್ಯವಸ್ಥೆಯಾಗಿದೆ. ವೀಕ್ಷಕರೇ, ಗರ್ಭಗುಡಿಯ ಕುರಿತ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.